ವಾರ 27 ಮಾರ್ಚ್ 2024ಕ್ಕೆ ನಡೀತಕ್ಕಂಥ 8ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಸೊ ಈ ಪ್ರಶ್ನೆ ಪತ್ರಿಕೆ ನೋಡೋಕ್ಕಿಂತ ಮುಂಚೆ ನೀವು ಬೋರ್ಡ್ನಲ್ಲಿ ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಪ್ರಿಪೇರ್ ಮಾಡಿ. ಅದು ಮತ್ತು ಇದನ್ನು ಓದಿದರೆ ಖಂಡಿತವಾಗಿ ಕ್ವಶನ್ಸ್ಗೂ ರಿಪೀಟ್ ಆಗ್ತವೆ. ನಾನು ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಅದನ್ನು ಕೂಡ ನೋಡಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮಗಾಗಿ ಕೊಡ್ತೀನಿ. ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ರಾಷ್ಟ್ರ ಉತ್ತರ ಭಾರತ. ಏಕಮಾನ ವಿಸ್ತೀರ್ಣದಲ್ಲಿನ ಬಲಕ್ಕೆ ಏನಂತ ಕರೀತಾರೆ? ಒತ್ತಡ. ಅಶ್ರವ್ಯ ಶಬ್ದದ ಆವೃತ್ತಿಯ ವ್ಯಾಪ್ತಿ ಎಷ್ಟು? 20 ಹರ್ಟ್ಸ್ಗಿಂತ ಕಡಿಮೆ. ಇದು ಸೌರಮಂಡಲದ ಸದಸ್ಯಕಾಯವಾಗಿಲ್ಲ. ಉತ್ತರ ನಕ್ಷತ್ರ ಪುಂಜ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಕಣ್ಣಿನ ಭಾಗ ವರ್ಣಪಟಲ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಂತಿಯನ್ನಾಗಿ ಮಾರ್ಪಡಿಸಬಹುದು? ಚಿನ್ನ. ಬೆಂಕಿ ಆರಿಸುವವರ ಸಮವಸ್ತ್ರಗಳನ್ನು ಬೆಂಕಿ ನಿರೋಧಕವಾಗಿಸಲು ಯಾವ ವಿಧದ ಪ್ಲಾಸ್ಟಿಕ್ನ ಲೇಪನವನ್ನು ಮಾಡ್ತಾರೆ ಅಂತ ಕೇಳಿದ್ದಾರೆ. ಉತ್ತರ ಮೇಲ್ಮೈ. ಪ್ಯಾರಾಫಿನ್ ಮೇಣವನ್ನು ಇದರ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಕೇಳಿದರೆ. ಉತ್ತರ ವ್ಯಾಸಲಿನ್. ಪರೀಕ್ಷಕದ ಎರಡೂ ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿದಾಗ ಕಾಂತಸೂಚಿ ವಿಚಲನೆಯನ್ನು ತೋರಿಸೋ ದ್ರಾವಣ ಯಾವುದು? ಅದು ವಿನೆಗರ್ ದ್ರಾವಣ. ಇನ್ನು ಯುಗ್ಮಜದಲ್ಲಿ ಕಂಡುಬರೋ ಕೋಶ ಕೇಂದ್ರಗಳ ಸಂಖ್ಯೆ 2. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳನ್ನು ದಾಖಲೆ ಹೊಂದಿರುವ ಪುಸ್ತಕ ಯಾವುದು? ಕೆಂಪು ದತ್ತಾಂಶ ಪುಸ್ತಕ. ಈ ಯಂತ್ರದ ಬಳಕೆಯಿಂದ ಕೃಷಿಕರಿಗೆ ದೈಹಿಕ ಶ್ರಮ ಮತ್ತು ಸಮುದಾಯದ ಉಳಿತಾಯ ಆಗ್ತದೆ. ಸಮಯದ ಉಳಿತಾಯ. ಕಲ್ಟಿವೇಟರ್. ಭಾರತದ ಮೊಟ್ಟ ಮೊದಲು ಮೀಸಲು ಅರಣ್ಯ ಯಾವುದು? ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ. 14. ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನ? ಹಸಿರುಮನೆ ಪರಿಣಾಮದ ಅನಿಲ ಅಲ್ಲ, ನೈಟ್ರೋಜನ್. ನೀರಾವರಿಯ ಆಧುನಿಕ ವಿಧಾನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ತುಂತುರು ವಿಧಾನ. ಇನ್ನು ಮಾನವನ ದೇಹದಲ್ಲಿ ಈ ಆಕಾರದಲ್ಲಿರುವ ಗ್ರಂಥಿಯ ಹೆಸರು ಮತ್ತು ಅದು ಸ್ರವಿಸೋದು ಯಾವುದು ಅಂತ ಕೇಳಿದರೆ ಇದು ಫ್ರ್ಯಾಂಕ್ಯೋಸ್ ಅಂತ ಕರೀತಾರೆ. ಇನ್ಸುಲಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಇದೆ, ಶಬ್ದ ಮಾಲಿನ್ಯ ಎಂದರೇನು ಅಂತ 17ನೇ ಪ್ರಶ್ನೆ ಇದೆ. ಉತ್ತರ ಪರಿಸರದಲ್ಲಿನ ಅತಿಯಾದ ಅಥವಾ ಅನಗತ್ಯ ಶಬ್ದಗಳ ಇರುವಿಕೆಯೇ ಶಬ್ದ ಮಾಲಿನ್ಯ. 18. ನರಕೋಶದ ರಚನೆಯನ್ನು ತೋರಿಸೋ ಚಿತ್ರವನ್ನು ಬರೆಯಿರಿ. ಉತ್ತರ ಇದು ನರಕೋಶದ ಚಿತ್ರ. ಇದು ಡೆಂಡ್ರೈಟ್, ಆಕ್ಸಾನ್, ನರತುದಿ ಮತ್ತು ನ್ಯೂಕ್ಲಿಯಸ್ನ ಭಾಗಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕಿತ್ತು. 19. ರೂಪ ಪರಿವರ್ತನೆ ಎಂದರೇನು? ನೋಡಿ, ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರಕ್ಕೇನೆ ರೂಪ ಪರಿವರ್ತನೆ ಅಂತ ಕರಿತೀವಿ. 20. ಕೆಳಗೆ ನೀಡಿರುವ ಸರಳ ವಿದ್ಯುತ್ ಮಂಡಲದಲ್ಲಿ ಎಕ್ಸ್ ಭಾಗವನ್ನು ಕ್ರಮವಾಗಿ ರಬ್ಬರ್ ಮತ್ತು ತಾಮ್ರದ ತಂತಿ ಬಳಸಿ ಪರೀಕ್ಷಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಬಲ್ಬ್ ಬೆಳಗೋದಿಲ್ಲ ಅಂತ ಕೇಳಿದರೆ ಉತ್ತರ ರಬ್ಬರ್ ಬಳಸಿದ ಸಂದರ್ಭದಲ್ಲಿ ಬಲ್ಬ್ ಬೆಳಗೋದಿಲ್ಲ. ಇನ್ನು 2 ಅಂಕದ ಪ್ರಶ್ನೆ, ಆಟಗಾರರು ಮುಳ್ಳುಗಳನ್ನು ಹೊಂದಿರತಕ್ಕಂಥ ಬೂಟುಗಳನ್ನೇ ಏಕೆ ಧರಿಸಿರ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸ್ತಾರೆ ಏಕೆಂದರೆ ಘರ್ಷಣೆ ಹೆಚ್ಚಾಗ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತವನ್ನು ಸಿಗ್ತದೆ. ಅಥವಾ ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರ್ತದೆ. ವಿವರಿಸಿರಿ. ಇಲ್ಲೇನು ಬರೀಬೇಕಂದ್ರೆ ಕಟ್ಟಡಗಳು, ಮರಗಳು 22 ಅಲ್ಲ 22 ಇದೆ. ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಿ ನೀವು ಮನೆಯಿಂದ ಹೊರಗಿದ್ದ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು, ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು. ನೋಡಿ 22. ಕಟ್ಟಡಗಳು, ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು. ಕಾರು ಅಥವಾ ಬಸ್ಸಿನಲ್ಲಿದ್ದರೆ ಹೊರಬರಬೇಡಿ. ಚಾಲಕನಿಗೆ ಭೂಕಂಪ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಿ. ನಡುಕು ನಿಲ್ಲುವವರೆಗೂ ಹೊರಬರಬೇಡಿರಿ. ಇದು ಮುಖ್ಯವಾಗಿ 1-2 ಬರೀರಿ ಸಾಕು. ಇನ್ನು ನಿಯತ ಮತ್ತು ಚದುರಿದ ಪ್ರತಿಫಲನಕ್ಕಿರುವ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಇದು ನಿಯತ ಪ್ರತಿಫಲನ, ಇದು ಚದುರಿದ ಪ್ರತಿಫಲನ. ಇದು ನುಣುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ, ಇದು ಒರಟಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ. ಬೆಳಕಿನ ಕಿರಣಗಳ ಪರಸ್ಪರ ಸಮಾಂತರ, ಬೆಳಕಿನ ಕಿರಣಗಳು ಪರಸ್ಪರ ಸಮಾಂತರ ಇಲ್ಲ. ಸ್ಪಷ್ಟ ಪ್ರತಿಬಿಂಬ, ಸ್ಪಷ್ಟವಾದ ಪ್ರತಿಬಿಂಬ ಇಲ್ಲ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ 24ನೇ ಪ್ರಶ್ನೆ ಉತ್ತರ ಇತ್ತು ಅಲ್ಲಿ. ಈ ಕೆಳಗಿನ ಸಂದರ್ಭದಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆ ಸಮೀಕರಣ ಬರೀರಿ. ಎ. ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫುರಿಕ್ ಆಮ್ಲ ಸುರಿಸಿದಾಗ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸಮೀಕರಣಗಳನ್ನು ಬರೀಬೇಕಿತ್ತು. 2 ಪುಸ್ತಕದಲ್ಲಿದ್ದಾವೆ. ಇಲ್ಲೊಂದು ಅಪ್ಲೈಡ್ ಕ್ವಶನ್ ಅದ. ಮೆಗ್ನೀಸಿಯಂ ಆಕ್ಸೈಡನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳ ಜೊತೆಗೆ ಪರೀಕ್ಷಿಸಿದೆ. ಲಿಟ್ಮಸ್ ಕಾಗದದಲ್ಲಿ ಗಮನಿಸುವ ಬದಲಾವಣೆ ಏನು? ಒಂದು ವೇಳೆ ಲಿಟ್ಮಸ್ ಕಾಗದದ ಬಣ್ಣ ಬದಲಾದಲ್ಲಿ ಅದಕ್ಕೆ ಕಾರಣವಾದ ಮೆಗ್ನೀಸಿಯಂ ಆಕ್ಸೈಡ್ನ ಲಕ್ಷಣವೇನು?
ನೋಡಿ, ಈ ಮೆಗ್ನೀಸಿಯಂ ಆಕ್ಸೈಡ್ ಏನು ಮಾಡ್ತದಪ್ಪ ಅಂದ್ರೆ ನೀಲಿ ಲಿಟ್ಮಸ್ ಕಾಗದದ ಜೊತೆಗೆ ಪರೀಕ್ಷಿಸಿದಾಗ ಕಾಗದದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಕೆಂಪು ಲಿಟ್ಮಸ್ ಕಾಗದದ ಜೊತೆ ಪರೀಕ್ಷಿಸಿದಾಗ ಕಾಗದ ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ಇದು ಮೆಗ್ನೀಸಿಯಂ ಆಕ್ಸೈಡ್ನ ಪ್ರತ್ಯಾಮ್ಲ ಅಂತ ಸೂಚಿಸ್ತದೆ. ಇನ್ನು ಪೆಟ್ರೋಲಿಯಂ ಅನ್ನ ಕಪ್ಪು ಚಿನ್ನ ಅಂತ ಕರಿತೀವಿ, ಏಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಪೆಟ್ರೋಲಿಯಂ ಅನ್ನ ಕಪ್ಪು ಚಿನ್ನನೇ ಅಂತಾರೆ, ಏಕೆಂದರೆ ಪೆಟ್ರೋಲಿಯಂ ವಾಣಿಜ್ಯಿಕವಾಗಿ ಹೆಚ್ಚು ಮಹತ್ವ ಪಡೆದಿದೆ. ಇದರಿಂದ ಅನೇಕ ವಸ್ತುಗಳನ್ನು ಉತ್ಪಾದಿಸಬಹುದು, ಮಾರ್ಜಕಗಳು, ಗೊಬ್ಬರಗಳು, ಪ್ಲಾಸ್ಟಿಕ್ ಇತ್ಯಾದಿ. ಇನ್ನು ಈ ಚಿತ್ರದಲ್ಲಿ ಎಕ್ಸ್ ಯಾವುದು, ಅದನ್ನು ನಡೀತಕ್ಕಂಥ ಕ್ರಿಯೆಯನ್ನು ಸೂಚಿಸಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಅದನ್ನು ಏನು ಬರಿಬಹುದು ಅಂದರೆ ಅದು ಅಮೀಬಾ, ಅದರಲ್ಲಿ ದ್ವಿವಿದಳನ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ ಅದರಲ್ಲಿ ನಡೀತದೆ. ಇನ್ನು ಶುದ್ಧ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸ್ತದೆ, ಇಲ್ಲವಾದಲ್ಲಿ ಅದು ವಿದ್ಯುತ್ ವಾಹಕವಾಗಲು ಏನು ಮಾಡಬೇಕು ಅಂತ ಪ್ರಶ್ನೆ ಇದೆ. ನೋಡಿ, ಶುದ್ಧ ನೀರು ಅಥವಾ ಅಸವಿತ ನೀರಿನಲ್ಲಿ ವಿದ್ಯುತ್ ಪ್ರವಹಿಸೋದಿಲ್ಲ. ಅಡುಗೆ ಉಪ್ಪನ್ನು ಅಸವಿತ ನೀರಿನಲ್ಲಿ ವಿಲೀನ ಮಾಡೋದ್ರಿಂದ ನೀರನ್ನು ನಾವು ಉತ್ತಮ ವಾಹಕವನ್ನಾಗಿ ಮಾಡಬಹುದು. ಇನ್ನು 28ನೇ ಪ್ರಶ್ನೆ, ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ಗುರುತಿಸ್ರಿ. ಅದನ್ನು ತೋರಿಸ್ತಕ್ಕಂಥ ಚಿತ್ರ ಬರೆದು ಮಧ್ಯಮ ಬಿಸಿಭಾಗ, ಅತ್ಯಂತ ಬಿಸಿಭಾಗಗಳನ್ನು ಗುರುತಿಸ್ರಿ. ಸೊ ಇದು ಮೇಣದ ಬತ್ತಿ, ಅತ್ಯಂತ ಬಿಸಿಭಾಗ, ಮಧ್ಯಮ ಬಿಸಿಭಾಗ, ಕಡಿಮೆ ಬಿಸಿಭಾಗ. ಇನ್ನು ಸಸ್ಯ ಜೀವಕೋಶದ ರಚನೆಯನ್ನು ತೋರಿಸೋ ಚಿತ್ರ ಬರೆದು ಕ್ಲೋರೋಪ್ಲಾಸ್ಟ್ ಮತ್ತು ರಸದಾನಿಗಳನ್ನು ಗುರುತಿಸ್ರಿ. ಸೊ ಇದು ಸಸ್ಯ ಜೀವಕೋಶ, ರಸದಾನಿ ಮತ್ತು ಕ್ಲೋರೋಪ್ಲಾಸ್ಟ್ಗಳನ್ನು ಗುರುತಿಸಿ ನೀಟಾಗಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಕಲರಾ ರೋಗದ ನಿಯಂತ್ರಕ ಕ್ರಮಗಳು ಏನು, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳು ಅಂತ 30ನೇ ಪ್ರಶ್ನೆ ಇದೆ. ನೋಡ್ರಿ, ಕಲರಾ ರೋಗದ ನಿಯಂತ್ರಕ ಕ್ರಮಗಳಲ್ಲಿ ವೈಯಕ್ತಿಕ ಸ್ವಚ್ಛತೆ ಕಾಪಾಡಬೇಕು, ಒಳ್ಳೆಯ ಶೌಚ ಪದ್ಧತಿ ರೂಢಿಸಿಕೊಳ್ಳಬೇಕು. ಆಮೇಲೆ ಸೂಕ್ಷ್ಮ ಜೀವಿಗಳಿಂದ ಉಂಟಾದ ಹಾನಿಗಳಂತಂದರೆ ಕೆಲವು ರೋಗಗಳು ಬರ್ತವೆ, ಕ್ಷಯ, ದಡಾರ, ಸಿತಾಳೆ, ಸಿಡುಬು, ಪೋಲಿಯೋ. ಸೂಕ್ಷ್ಮ ಜೀವಿಗಳಿಂದ ಸಸ್ಯಗಳಿಗೂ ಕೂಡ ರೋಗ ಬರ್ತದೆ. ಆಮೇಲೆ ಆಹಾರ ವಿಷಮಯ ಕೂಡ ಆಗ್ತದೆ. ಅವು 3 ಹಾನಿಗಳನ್ನು ಬರೀರಿ. ಇನ್ನು ಆಹಾರ ಸಂರಕ್ಷಣೆ ವಿಧಗಳನ್ನು ಕೇಳಿದ್ದಾರೆ ಬಿ ಪ್ರಶ್ನೆಗಳಲ್ಲಿ. 31ಕ್ಕೆ ಹೋಗೋಣ. ಎಸ್, ಬಲ ಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗುವುದನ್ನು ತಿಳಿಸೋ ಸಂದರ್ಭಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ ಪ್ಲಾಸ್ಟಿಕ್ ಬಾಟಲಿಯನ್ನು ಹಿಡಿದಾಗ ಬಾಟಲಿಯ ಆಕಾರದಲ್ಲಿ ಬದಲಾವಣೆ, ಜೇಡಿ ಮಣ್ಣನ್ನು ಕೈಗಳಿಂದ ಒತ್ತಿದಾಗ ವಿರೂಪಗೊಳ್ಳುತ್ತದೆ. ಇನ್ನು ಬಿ ಪ್ರಶ್ನೆ ಏನದಪ್ಪ ಅಂದ್ರೆ ಗುರುತ್ವಾಕರ್ಷಣೆ ಬಲ ಅಂದರೇನು, ನದಿ ನೀರು ಕೆಳಮುಖವಾಗಿ ಹರಿಯಲು ಯಾವ ಬಲ ಕಾರಣ ಅಂತ ಕೇಳಿದ್ದಾರೆ. ನೋಡಿ, ಭೂಮಿಯು ವಸ್ತುಗಳನ್ನು ತನ್ನೆಡೆಗೆ ಸೆಳೆಯುವುದರಿಂದ ಅವುಗಳ ಭೂಮಿ ಕೆಳಗೆ ಬೀಳುತ್ತದೆ. ಈ ಬಲವನ್ನೇ ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಅಂದರೆ ಗುರುತ್ವಾಕರ್ಷಣ ಬಲದಿಂದಾಗಿ ನದಿ ನೀರು ಕೆಳಮುಖವಾಗಿಯೇ ಹರಿತದೆ ಅನ್ನೋದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರಿಬೇಕಿತ್ತು. ಓಕೆನಾ.